ಸ್ವದೇಶಿ ಅಂದ್ರೇನು? ಸೊ ಬೆಂಗಳೂರು ಪೀಪಲ್ ಐ ಆಮ್ ಸಾರಿ. ಲವ್ ನಮ್ಮ ಹಳ್ಳಿಕಾರ್ ಮೇಲೆ. ಇದು ಗಿರ್ರಸ್ ಅಂತೆ. ಆಗಿದೆ ನಿಮಗೆ ಕಡಿಮೆ ಆಗುತ್ತೆ. ಹಾಂ, ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. I usually make vlogs on traveling, lifestyle, food, and if you're a person who loves all of this, please don't forget to subscribe to my channel. And ನಾವು ಇವತ್ತು ಆ್ಯಕ್ಚುಲಿ ಹೊರಟಿದ್ವಿ ಸ್ವದೇಶಿ ಮೇಳಕ್ಕೆ. ಸ್ವದೇಶಿ ಅಂದ್ರೇನು? ನಮ್ಮದೇ. ಸೊ ಏನೇನಿರ್ಬೋದು, ಎತ್ತ, ಫಸ್ಟ್ ಹೇಳ್ಬೇಕಂದ್ರೆ ಎಲ್ಲಿ ಅಂದರೆ, ಇದು ನಾನು ಆ್ಯಕ್ಚುಲಿ ಮೊನ್ನೆ ಎಲ್ಲ ರೀಲ್ಸಲ್ಲಿ ನೋಡಿದೆ. ಡಿಸೆಂಬರ್ 3 ಸ್ಟಾರ್ಟ್ ಆಗಿದೆ ಅಂತ. ಇದು ತುಮಕೂರಲ್ಲಿರೋದು. ಸೊ ಬೆಂಗಳೂರು ಪೀಪಲ್, ಐ ಆಮ್ ಸಾರಿ. ಸೊ ಬಟ್ ಐ ವಿಲ್ ನಾಟ್ ಡಿಸಪಾಯಿಂಟ್ ಯು, ಯಾಕಂದರೆ ನಾನು ಅಲ್ಲಿ ಹೋಗಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಎಲ್ಲನೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಕೆಲವೊಂದು ಸ್ಟಾಲ್ಸಲ್ಲಿ ಫುಡ್ ಏನಾದ್ರು ಥಿಂಗ್ಸ್ ಇಷ್ಟ ಆದರೆ ಅದನ್ನು ಕೂಡ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ತುಮಕೂರಲ್ಲಿ ಅಮ್ಮನಿ ಕೆರೆ ಅಂತ ಇದೆ. ಸೊ ಅಲ್ಲಿ ನಡೀತಾ ಇರೋ ಒಂದು ಶೋ. ಆ್ಯಂಡ್ ನಮ್ಮ ಅಮಾನಿ ಯಾಕೆ ಅಮ್ಮಾನಿ ಕೆರೆ, ಅವರು ಫುಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಇವರು. ನಾನು ತಪ್ಪು ಹೇಳ್ತೀನಿ, ಇವ್ರು ಫುಲ್ ಎಲ್ಲ ಕರೆಕ್ಟ್ ಮಾಡ್ತಾರೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಇವತ್ತು ಫುಲ್ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಫುಲ್ ಎಲ್ಲ ವೀಡಿಯೋದಲ್ಲೇ ವಾಯ್ಸ್ ಓವರ್ ಕೊಟ್ಕೊಂಡು ಮಾತಾಡ್ಬಿಡ್ಬೇಕು. ಯಾಕಂದರೆ ಆಮೇಲಿಂದ ನಾಳೆ ಎಡಿಟ್ ಮಾಡಿ ಹಾಕಬೇಕು ಅಂತ. ಯಾಕಂದರೆ ಇದು ಜಾಸ್ತಿ ದಿನ ನಡೆಯೋಲ್ಲ. ಸೊ ತುಮಕೂರಲ್ಲಿರೋರು ಯಾರಾದರೂ ನನ್ನ ವೀಡಿಯೋ ನೋಡಿದೆ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಈಗ ಆ್ಯಕ್ಚುಲಿ ಟೈಮ್ ಬಂದು ಆಲ್ಮೋಸ್ಟ್ ಎಷ್ಟಾಗಿದೆ, 5 o'clock ಆಗಿದೆ. ನಾವು ಅಲ್ಲಿಗೆ ಹೋಗೋಷ್ಟು 5:30 ಆಗುತ್ತೆ ಅನ್ಸುತ್ತೆ. ಎನಿವೇಸ್ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇತ್ತು ಏನು ಎಲ್ಲ ತೋರಿಸ್ತೀನಿ. ಆ್ಯಂಡ್ ಎನಿಥಿಂಗ್ ಯು ವಾಂಟೆಡ್ ಟು ಸೇ ಹರೀಶ್ ಅವರೇ? ನೀವು ಬನ್ನಿ, ಯಾರು ಸಿಕ್ಕಿದ್ರು ಕೊಡಿಸ್ತೀನಿ, ತಿನ್ನೋರಂತೆ. ನಮ್ಮ ಚಾನೆಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಪ್ಲೀಸ್ ಅಚಿಂತೆ ಪ್ಲೀಸ್. ಸುಮ್ಮನೆ ನೋಡಿ, ಇಲ್ಲಿ ಹಾಕಿದ್ದಾರೆ ಬೋರ್ಡ್, ಸ್ವದೇಶಿ ಮೇಳ. ವಾಚ್ಮ್ಯಾನ್ ಇಲ್ಲೇ ಇದ್ದಾರಲ್ಲ. ಹೌ ಮಾಮ್ಸ್ ಲೈಫ್ ಲುಕ್. ಎಲ್ಲೋದ್ರೂ ಊಟ ತಿಂಡಿ ಮಾಡಿಸ್ಬೇಕು, ಸುತ್ತಾಡ್ಬೇಕು. ಹೈ ಫೈ. ನಾನು ಹೋಗ್ಲಾ ಅಚಿಂತ್ಯ? ಹೋಗ್ಲಾ? ಅಚ್ಚಿಲ್ ನೋಡು. ಹಾಯ್ ಮಾಡ್ಬಿಡಿ ಅವ್ರಿಗಲ್ಲಿ. ಅಚಿಂತ್ಯ ಹಾಯ್. ಹಾಯ್ ಹೇಳಿ ಹಾಯ್. ಹಾಯ್. ಲಂಬನಿಯ ಪರಿಕಲ್ಪನೆ ಅಂತ ಸರ. ಆ್ಯಂಡ್ ಇದು ಆ್ಯಕ್ಚುಲಿ ನಡೀತಾ ಇರೋದು ಬಂದು ಡಿಸೆಂಬರ್ 3 ಡಿಸೆಂಬರ್ 7, ಅಂದರೆ ನಾಳೆ ಲಾಸ್ಟ್. ಹಾಂ, ಇದು ನಮ್ಮದು ದೇಸಿ ಅಂದರೆ ನಮ್ಮದು ತಾನೇ. ಅಂತ ಹೇಳ್ತಾ ಇದ್ದೆ, ಗಿರ್ರ ಇಷ್ಟ ಬರ್ತದ ಅಂತ ಹೇಳ್ತಾ. ಹಾಂ, ಬರಲ್ವಾ ಇಷ್ಟು? ಇಲ್ಲಿ ಯಾರೂ ಇಲ್ವಾ ಹೇಳೋರು? ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಹಸುಗಳು ಹೆಸರುಗಳು ಗೊತ್ತಿಲ್ಲ, ಕಮೆಂಟ್ ಮಾಡಿ ಆಯ್ತಾ? ನನಗಂತೂ ಗೊತ್ತಿಲ್ಲ. ಹಾಂ, ಅದು ಮಲೆನಾಡ್ಗಿದ್ದ ಅಲ್ಲಿದೆಯಲ್ಲ, ದೊಡ್ಡಮ್ಮ ಊರಲ್ಲಿದೆ ಅದು. ಎಲ್ಲ ಪುನ್ನೂರು. ಓ, ಇದು ಬುಲ್ಲು, ಅವೆರಡು ಹೆಣ್ಣಸುನಾ? ಓಕೆ ಓಕೆ ಓಕೆ. ಮತ್ತೆ ಅಲ್ಲಿರೋ ಗಿರ್ ಹಸುನ ಆ ಕಡೆ ಇರೋದು ಸಾಯಿವಾಲ್ ಓರಿ. ಅದನ್ನು ಹಾಂ, ಇದು ಗಿರ್ ಹಸು. ಯಾವುದು? ಅದು ದೊಡ್ಡದು, ಬ್ರೌನಾ? ರೆಡ್. ಹಾಂ, ಓಕೆ 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 ಓಕೆ. ಇದು ಮಲೆನಾಡ್ಗಿದ್ದ ಪುನ್ನೂರು, ಸಾಯಿವಾಲು ಮತ್ತೆ ಗಿರ್ರು. ಆ ಕಡೆ ಇರೋವು ಕಾಂಕ್ರೇಜ್. ಅದೇ ಥರ ಬ್ರೀಡು? ಅದು ದೇಶಿ ತಳಿ. ಓಕೆ, ದೇಶಿ ತಳಿ. ಹಳ್ಳಿ ಕಾರ್ ಇಲ್ವಾ? ಎಲ್ಲಿ? ವೈಟ್ ಅದು ದೊಡ್ಡದು. ಓ, ರೀ ಹರೀಶ್ ಅವರೇ, ನಮ್ಮ ಹಳ್ಳಿ ಕಾರ್ ತೋರಿಸ್ತೀನಿ ಬನ್ನಿ. ಹಳ್ಳಿ ತಳಿ ಇಲ್ವಾ? ಅದೇನಾ? ಎಷ್ಟು ತಿಂಗಳದು ಅದು? ಅದೊಂದು 3 ತಿಂಗಳು ಪ್ರೆಗ್ನೆಂಟ್. ಈಗ ಚಿಕ್ಕದಾ? ಕೊಂಬು ಸ್ಪೆಷಲ್ ಲವ್ ನಮ್ಮ ಹಳ್ಳಿ ಕಾರ್ ಮೇಲೆ. ಇದು ಆ್ಯಕ್ಚುಲಿ ಇದು ಗಿರ್ರಸ್ ಅಂತೆ, ದೇಸಿ ತಳಿ. ಇನ್ನು ಇದನ್ನ ಬಂದು ದೊಡ್ಡ ಸಾಮ್ರಾಜ್ಯ ಅನ್ನೋ ಥರ ಗೋಪುರ ಎಲ್ಲ ಕಟ್ಟಿ ಆ ಕಡೆ ಈ ಕಡೆ ಸೈನಿಕರು ಆನೆ ಎಲ್ಲ ನಿಲ್ಲಿಸಿದ್ರು. ಒಳ್ಳೆ ಏನೋ ದೊಡ್ಡ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ತಿದ್ದೀವಿ ಅನ್ನೋ ಫೀಲಲ್ಲಿ. ಇನ್ನು ನಾನು ಎಲ್ಲನೂ ವೀಡಿಯೋ ಮಾಡ್ಕೊಂಡಿಲ್ಲ, ತುಂಬ ಇಂಪಾರ್ಟೆಂಟ್ ಅನ್ಸಿದ್ದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ತುಂಬ ಜನ ಇದ್ದರು, ಕ್ರೌಡ್ ಕೂಡ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಜಾಸ್ತಿ ಫೋಕಸಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬಂದು ಇಳ್ಕಲ್ ಸೀರೆ ಇತ್ತು,
ಇತ್ತು. ಇಳ್ಕಲ್ ಸೀರೆ ಎಲ್ಲ ಬೇಸಿಕಲಿ ಬಂದು ಚೆಕ್ಸಲ್ಲಿರುತ್ತೆ. ಸೊ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ಮುಂದಕ್ಕೆ ಹೋಗ್ತಾ ಇದ್ರೆ ಕಾಲು ಇಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಸೊ ಇದು ತುಮಕೂರಲ್ಲಿ ಆಗಿರೋದ್ರಿಂದ ಇಷ್ಟು ಜನ ಇದ್ರು ಅನ್ಸುತ್ತೆ. ಬೆಂಗಳೂರಲ್ಲಿ ಆಗಿದ್ರೆ ಇನ್ನೂ ಜಾಸ್ತಿ ಜನ ಇರ್ತಿದ್ರು ಅಂತ ಅನಿಸ್ತು ನನಗೆ. ಇದು ಆ್ಯಕ್ಚುಲಿ ಬಂದು ಬ್ಯಾಂಬೂ ಟೀ ಸ್ಟ್ರೈನರ್, ಅಂದರೆ ಟೀ ಸೋರ್ಸ್ ಅದು ಬ್ಯಾಂಬೂ ಅಲ್ಲಿ ಮಾಡಿದರು. ಸೊ ಸ್ವಲ್ಪ ಯೂನಿಕ್ ಅನಿಸ್ತು. ಸೊ ಇದನ್ನ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ವುಡನ್ ಕುಮ್ಸ್ ಎಲ್ಲ ಇತ್ತು. ನಾಟ್ ಓನ್ಲಿ ಇನ್ ಬ್ಯಾಂಬೂ, ನೀಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವುಡನ್ ಕುಮ್ಸ್ಗಳಿದ್ವು. ಇನ್ನು ವುಡನ್ ಕುಮ್ಸ್ ಯೂಸ್ ಮಾಡೋದ್ರಿಂದ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಗ್ರೋತ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಈ ನಡುವೆ ವುಡನ್ ಕುಮ್ಸ್ ಟ್ರೆಂಡಲ್ಲಿದೆ. ಯಾವ್ದು ಬೇಕಾದ್ರೆ ಒಂದು ತಗೊಳ್ಳೆ, ಎರಡು ತಗೊಳ್ಳಿ, ಒಂದು ತಗೋ ಸಾಕು. ನೋಡಿ ವೇಗಲ್ಲಿ ಯಾವ್ದು ತಗೊಳ್ಳಿ, ಇದೆ ತಗೊಳ್ಳ, ಇದೆ ತಗೊಳ್ಳ. ಇನ್ನು ನಾನು ತೊಗೊಂಡಿದ್ದು ಕುರ್ತಾ ಬಂದು 600 ರೂಪೀಸ್ ಏನೋ ಆಯಿತು ಟಾಪು ಪ್ಯಾಂಟ್ಗೆ. ಸೊ ಐ ಟುಕ್ ಒನ್. ಇದೆಲ್ಲ ಹೋಮ್ ಮೇಡಾ? ಆರ್ಗ್ಯಾನಿಕ್ ಅಕ್ಕಿಯಿಂದನೇ ಎಷ್ಟು ಬೇಡ ಮೇಡಮ್. ಇದು ಯಾವ ರೈಸ್ ಯೂಸ್ ಮಾಡಿದ್ದೀರಾ ನೀವು? ಆರ್ಗ್ಯಾನಿಕ್ ಅಕ್ಕಿ ಅಂದರೆ ಬ್ರೌನ್ ರೈಸ್ ಆ ಥರ? ರಾಜ್ಮುಡಿ ಇದೆಯಲ್ಲ ಮೇಡಮ್, ರಾಜ್ಮುಡಿ ನಾಟಿ ಅಕ್ಕಿಗಳಿದೆ, ಅದನ್ನು ನಾವು ಯೂಸ್ ಮಾಡ್ತೀವಿ. ಎಷ್ಟಿದು? ಮೇಡಮ್ 80 ರೂಪಾಯಿ. ಪಿಂಕ್ ಸಾಲ್ಟ್ ಹಾಕ್ಬಿಟ್ಟು ಕುಡಿಯೋದಷ್ಟೇ. ನಾರ್ಮಲ್ ಸಾಲ್ಟ್ ನಾರ್ಮಲ್ ಸಾಲ್ಟ್ ಸೇಮ್ ಟೇಸ್ಟ್ ಬರಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಪಿಂಕ್ ಸಾಲ್ಟ್ ಉಪಯೋಗಿಸ್ಕೊಳ್ಳಿ. ಬಿಸಿನೀರಲ್ಲಿ ಹಾಕೊಂಡು ಕುಡಿ. ಕಲ್ಸ್ಬಿಟ್ಟು ಕುಡಿಯೋದಷ್ಟೇ. ಹೌದು. ಆಮೇಲೆ ಅಸಿಡಿಟಿ ಆದಾಗ, ಉಳಿತೆಗೆ ಬಂದಾಗ, ಬ್ಲೋಟಿಂಗ್ ಆದಾಗ, ಅಸಿಡಿಟಿಯಿಂದ ನಿದ್ದೆ ಬಂದಾಗೆಲ್ಲ ನೀವು ಅದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಆಗುತ್ತೆ. ನಿಮಗೆ ಟ್ಯಾಬ್ಲೆಟ್ ಬೇಕಾಗಿಲ್ಲ ಅವಾಗ. ಡೈಲಿ ಕುಡಿಬೋದಲ್ವ? ಡೈಲಿ ಕುಡಿಯಲೇಬೇಕು ಸರ್. ಒಂದು ಲೋಟ ಒಬ್ರಿಗೆ ಒಬ್ಬರಿಗೆ ಒಂದು ದೊಡ್ಡ ಲೋಟ, ಅರ್ಧ ಚಮಚ. ಮಾಡುವ ವಿಧಾನನೂ ಇದೆ, ಬೇಕಾದ್ರೆ ಇಲ್ಲಿ ಫೋಟೋ ತಗೊಳ್ಳಿ. ಫೋಟೋ ತಗೊಂಡು ಬೆಟ್ಟದಲ್ಲಿ ಕಷಾಯ. ಇನ್ನು ಈ ಸ್ಟೋರ್ ಬಂದು ಬೇಸಿಕಲಿ ನಿಮಗೆ ಕಲರ್ಫುಲ್ ಸ್ಟೋರ್ ಅಂತಲೇ ಹೇಳ್ಬೋದು ನಾನು ಹೋಗಿದ್ರಲ್ಲಿ. ಯಾಕಂದರೆ ಇಲ್ಲಿ ವುಡನ್ ಟಾಯ್ಸ್, ವುಡನ್ ವಾಲ್ ಹ್ಯಾಂಗಿಂಗ್ಸ್, ಈವನ್ ದೀಪಗಳು ಕೂಡ ಕಲರ್ ಆಗಿತ್ತು, ಕುಟಾಣಿಗಳಿತ್ತು, ಮತ್ತು ಮಜ್ಜಿಗೆ ಕಡಿಯೋದಿತ್ತು, ಮತ್ತು ರೊಟ್ಟಿ ದೋಸೆ ಇಬ್ಬದೆಲ್ಲ ಇತ್ತು. ಇಟ್ ಇಸ್ ಬೇಸಿಕಲಿ ಆಲ್ ಇನ್ ಒನ್ ಶಾಪ್ ಥರ ಇತ್ತು ಇದು. ಸೊ ಇದನ್ನೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಚೆನ್ನಾಗಿದೆ, ಬಟ್ ಒಂದೇ ಪೀಸ್ ಇರೋದಂತೆ. ಹೆಂಗೆ ಹೊಡಿತಾವ ನೋಡಿಲ್ಲಿ. ಯಾಕೆ ಕೇಳಿಬಿಡು ಅಂತ ಹ್ಞೂ, ಬಿಡಿ ಹೋಗ್ಲಿ, ಅವ್ನು ಎಲ್ಲ ಹೋಗ್ತಾನೆ. ಅಲ್ಲೆಲ್ಲ ಕಾಲು ಸಿಗ್ತಾನೆ, ಎಲ್ಲರೂ ಕಾಲು ಸಿಗ್ತಾವನೆ. ಈ ಬ್ಯಾಗ್ ಬಂದು ಜಸ್ಟ್ 200 ರೂಪೀಸ್ ಈಚ್. ಬಟ್ ಜಿಪ್ನ ನೀಟಾಗಿ ಚೆಕ್ ಮಾಡಿ ನಾವು ತೊಗೋಬೇಕು. ಈ ಸ್ಯಾರೀಸ್ ಎಲ್ಲ ಬಂದು ನೇಯೋರ್ ಹತ್ರದಿಂದ ತಂದು ನೇರವಾಗಿ ಮಾರಾಟ ಮಾಡ್ತಾಯಿದ್ರಂತೆ. ಬಟ್ ಇಟ್ ಈಸ್ ನಾಟ್ ಪ್ಯೂರ್ ಸಿಲ್ಕ್, ಇಟ್ ಈಸ್ ಸೆಮಿ ಸಿಲ್ಕ್ ಥರ. ಸೊ ಇಟ್ ಈಸ್ ಆಲ್ 2800, 2400, 2000 ಮಗ್ಗದ ಸೀರೆಗಳನ್ನ ಕೂಡ ಇಲ್ಲಿ ತಂದು ಮಾರ್ತಾಯಿದ್ರು. ಆ್ಯಸ್ ಇಟ್ ವಾಸ್ ದೇಸಿ ಮೇಳ. ನಾಟ್ ಓನ್ಲಿ ಸೀರೆ ಮಾರಾಟ, ನೀವು ರೇಷ್ಮೆ ಸೀರೆಗಳನ್ನ ರಿಟರ್ನ್ ಕೊಟ್ಟರು ಕೂಡ ಇವ್ರು ಇಸ್ಕೊಂಡು ದುಡ್ಡು ಕೊಡ್ತಾಯಿದ್ರು ಈ ಸ್ಟಾಲಲ್ಲಿ. ಇನ್ನು ಈ ಸ್ಟಾಲಿಗೆ ಬರೋದಾದರೆ ಡೋರ್ ಹ್ಯಾಂಗಿಂಗ್ಸ್, ಇಲ್ಲ ವಾಲ್ ಹ್ಯಾಂಗಿಂಗ್ಸ್, ಇಲ್ಲ ಮನೆ ಬಾಕ್ಲಿಗೆ ಹ್ಯಾಂಗಿಂಗ್, ದೇವ್ರ ಫೋಟೋಗೆ ಹಾರ ಎಲ್ಲ ಇತ್ತು. ಬಟ್ ಇಟ್ ವಾಸ್ ಬಿಟ್ ಕಾಸ್ಟ್ಲಿ, ಸೊ ಐ ಡಿಂಟ್ ಟೇಕ್ ಎನಿ ಒನ್. ನೆಕ್ಸ್ಟ್ ಶಾಪ್ ಬಂದು ದಿಸ್ ಇಸ್ ಮೈ ಫೇವ್ರೆಟ್ ಶಾಪ್. ಯಾಕಂದರೆ ಇಲ್ಲೆಲ್ಲ ಕ್ರೋಶೆಟ್ ಟಾಯ್ಸು ಇತ್ತು. ಕ್ರೋಶೆಟ್ ಟಾಯ್ಸ್ ಗೊತ್ತಿಲ್ಲದೆ ಇರೋರಿಗೆ ಉಲ್ಲನ್ ಮೂಲಕ ಟಾಯ್ಸ್ನ ಮಾಡಿ ಅದರೊಳಗಡೆ ಕಾಟನ್ನ ಫಿಲ್ ಮಾಡ್ತಾರೆ, ಅದನ್ನ ಕ್ರೋಶೆಟ್ ಟಾಯ್ಸ್ ಅಂತಾರೆ. ಆ್ಯಂಡ್ ನನಗೆ ಕ್ರೋಶೆಟ್ ಟಾಯ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ಸ್ಟಾಲಲ್ಲಿ ಡಿಫ್ರೆಂಟ್ ಕ್ರೋಶೆಟ್ ಟಾಯ್ಸ್ ಸಿಗ್ತಾಯಿತ್ತು. ಹಂಗೆ ಕೀ ಬಂಚಸ್ ಕೂಡ ಇತ್ತು. ಸೊ ಇದನ್ನ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಏನಿದು ಮೇಡಮ್? ಫುಟ್ ಮಸಾಜ್ ಅಂತೆ. ಎಷ್ಟು ನಿಮಿಷಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ? 10 ಮಿನಿಟ್ಸ್ಗೆ 50 ರೂಪೀಸ್ ಅಂತ ಮಾಡಿಸಿತ್ತು. ಏನು ಹೆಲ್ಪ್ ಆಗಿದೆ ನಿಮಗೆ? ಹೀಟ್ ಕಡಿಮೆ ಆಗುತ್ತೆ, ರಕ್ತ ಸರ್ಕ್ಯುಲೇಷನ್ ಕ್ಲೀನ್ ಆಗಿದೆ, ಆಮೇಲೆ ಬೆಟ್ಗಳು ಸ್ವಲ್ಪ ಹಿಂಗೆ ಹಿಡ್ಕೊಂಡು ಆಗುತ್ತಲ್ಲ, ಅದೆಲ್ಲ ಫ್ರೀ ಆಗುತ್ತೆ. ಅದೇನು ಎಣ್ಣೆ ಹಾಕಿರೋದು ನಿಮ್ಮ ಕಾಲ್ಗೆ? ಇದು ಎಳ್ಳೆಣ್ಣೆ ಅಲ್ಲೇ ಇತ್ತು ನೋಡಿ ಬಾಟ್ಲಲ್ಲಿ. ಓಕೆ ಮಸಾಜ್ ಆಯಿಲಾ? ನೋ ಎಳ್ಳೆಣ್ಣೆ, ಮಸಾಜ್ ಆಯಿಲ್ ಅಲ್ಲ. ಅವ್ರು ಮಸಾಜ್ ಆಯಿಲ್ ಅಂತ ಬರ್ದಿದ್ದಾರೆ. ತುಪ್ಪನೂ ಹಾಕ್ಸ್ಕೋಬೋದು, ತುಪ್ಪ. ದಿಸ್ ಇಸ್ ಬೇಸಿಕಲಿ ಶೋಕೇಶ್ ಐಟಮ್. ಇದು ಯಾವುದ್ರಲ್ಲಿ ಮಾಡಿರೋದು ಅಂದರೆ ಪೇಪರಲ್ಲಿ ಅವರು ಪೇಂಟ್ ಮಾಡಿ
ಅದರೊಳಗಡೆ ಒಂದು ಲ್ಯಾಂಪ್ ಹೋಲ್ಡರ್ನ ಪ್ಲೇಸ್ ಮಾಡಿದ್ದಾರೆ. ಇದರೊಳಗಡೆ ಲ್ಯಾಂಪ್ ಇಟ್ಟಾಗ ಈ ಪೇಪರ್ ಕಲರ್ ಬಣ್ಣ ಥರ ಕಾಣುತ್ತೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನಂಗೆ ಅಲ್ಲಿ ಕಾಣಿಸಿದ್ದು. ಸೊ ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಬಂದು ಸ್ವದೇಶಿ ಮೇಳ ಆಗಿರೋ ಕಾರಣದಿಂದಾಗಿ ನಾವು ಯಾವುದೇ ಥರ ಧಾನ್ಯ ಬೆಳಿತೀವೋ ಎಲ್ಲ ಧಾನ್ಯಗಳನ್ನ ಉಪಯೋಗಿಸಿ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಯಾವ ಥರ ಅಂದರೆ ರಾಗಿ, ನವಣೆ, ಸಜ್ಜೆ, ಸಾಮೆ ಮುಂತಾದ ಧಾನ್ಯಗಳು ನಮ್ಮ ದೇಶದಲ್ಲಿ ಯಾವ್ದ್ಯಾವ್ದು ಬೆಳಿತೀವೋ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡಿದ್ದಾರೆ. ಚಟ್ನಿ ಎಲ್ಲ ಮುಟ್ಟಬಾರ್ದು. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಅವರೆಬೇಳೆ ದೋಸೆ. ಓಪನ್ ಮಾಡಿ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅವರೆಬೇಳೆ. ಅದೇನು ಇದ್ಕಿದ ಬೇಳೆ ಕಾಳನ್ನ ಉದುರಿಸಿದ್ರಾ? ಓಕೆ 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 ನೈಸ್. ತಿಂದು ನೋಡಿ ಹೆಂಗಿದೆ ಅಂತ. ನೀವು ತಿನ್ನಿ. ಹೌ ಇಸ್ ಇಟ್? ತಿನ್ನಿ ಬೇಗ. ಮಸಾಲೆ ದೋಸೆ ಇದ್ರೆ ಚೆನ್ನಾಗಿರ್ತದೆ. ಮಸಾಲೆ ದೋಸೆ ಇನ್ನೂ ಚೆನ್ನಾಗಿ. ಇದು ಬಂದು ಪಾಟ್ ಮೇಕಿಂಗ್ ಜಾಗ. ಇಲ್ಲಿ ನಾವು 100 ರೂಪೀಸ್ ಪೇ ಮಾಡಿದ್ರೆ ಅವರು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಟ್ನ ಪ್ರೊಜೆಕ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಅದರಲ್ಲಿ ನಾವು ಯಾವ ಥರ ಪಾಟ್ ಕೇಳ್ತೀವೋ ಅದನ್ನ ನಮ್ಮ ಕೈಯಲ್ಲೇ ಅವ್ರು ಮಾಡಿಸ್ತಾರೆ. ಆ್ಯಂಡ್ ಈ ಪಾಟ್ನ ಬೇಸಿಕಲಿ ಜೇಡಿ ಮಣ್ಣನ್ನ ಯೂಸ್ ಮಾಡಿ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ನಾನು 100 ರೂಪೀಸ್ ಪೇ ಮಾಡಿ ಪಾಟ್ರಿ ಮಾಡೋದು ಹೆಂಗೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಅಚಿಂತ್ಯಂಗೆ ಯಾವ್ದಾದ್ರು ಒಂದು ಗೇಮ್ ಆಡ್ಸೋಣ ಅಂತ. ಅಲ್ಲಿ ಬೇಸಿಕಲಿ ಎಲ್ಲ 3 ಇಯರ್ಸ್ ಮೇಲ್ ಮಕ್ಕಳು ಆಟ ಆಡೋ ಗೇಮ್ಸ್ಗಳಿತ್ತು. ಬಟ್ ಇವನ ವಯಸ್ಸಿನ ಯಾವುದೇ ಥರ ಗೇಮ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ಪರ್ಮಿಷನ್ ಕೇಳಿ 3 ಮದರ್ಸ್ ನಾವು ಒಟ್ಟಿಗೆ ಹೋಗಿ ಮಗುನ ಮಗು ಜೊತೆ ನಾವು ಟ್ರೈನಲ್ಲಿ ಕೂತ್ಕೋಬೋದಾ ಅಂತ ಕೇಳಿ ನಾವು ಅವನ್ನ ಟ್ರೈನಲ್ಲಿ ಕೂರಿಸ್ಕೊಂಡು ಈಗ ಆಟಾಡ್ತಾಯಿದ್ದೀವಿ. ಹರೀಶ್ ಹೇಗಿತ್ತು ಸ್ವದೇಶಿ ಮೇಳ? ಚೆನ್ನಾಗಿತ್ತಪ್ಪ. ಬಟ್ ಫುಡ್ ಆಪ್ಷನ್ಗಳು ಚೆನ್ನಾಗಿಲ್ಲ, ಒಂಚೂರು ಏನೂ ಚೆನ್ನಾಗಿಲ್ಲ. ಮಸಾಲೆ ಪುರಿ ತಗೊಂಡ್ರು ಬಟಾಣಿ ಬಂದಿಲ್ಲ. ಅಷ್ಟದು ಹೆಂಗಿತ್ತು ಅಂದ್ರೆ ನಮ್ ಸಿದ್ಧಗಂಗಾ ಹೆಸರು ಇಟ್ಕೊಂಡು ಹಾಳು ಮಾಡ್ತಿದಾರ ಅವರು. ಸಿದ್ಧಗಂಗಾ ಅಂತ ನೋಡಿದ ತಕ್ಷಣ ಫುಲ್ ಖುಷಿಯಿಂದ ಹೋದೆ ಅಲ್ಲಿಗೆ. ಅಲ್ಲಿ ನೋಡಿ ಫುಲ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದು ಬಿಟ್ರೆ ದೇಸಿ ತಳಿಗಳು ಅವೆಲ್ಲ ಹಸುಗಳದು ಮತ್ತೆ ಆಮೇಲೆ ಇಳ್ಕಲ್ ಸೀರೆ, ಅದೆಲ್ಲ ಚೆನ್ನಾಗಿತ್ತು. ಇಳ್ಕಲ್ ಸೀರೆನೂ ಚೆನ್ನಾಗಿತ್ತು. ಮತ್ತೆ ಈ ನೇರಳೆ ಪುಡಿ ಅಂತೆ ಅದ್ರ ಯೂಸಸ್ ಚಿಯಾ ಸೀಡ್ಸ್ ಅದ್ರ ರಿಲೇಟೆಡ್. ಮತ್ತೆ ಸುಮಾರು ನೇಕಾರರು ಅವರ ಬಟ್ಟೆ, ಖಾದಿ, ಸ್ಯಾರಿ ಎಲ್ಲ ತಂದಿದ್ರು. ಅವು ಎಲ್ಲ ಚೆನ್ನಾಗಿತ್ತು. ಕೆಲವುದು ಬಿದ್ರದು ಐಟಮ್ ಎಲ್ಲ ಇತ್ತು. ನಮ್ ಹಳ್ಳಿ ಕಾರ್ ಇತ್ತು, ನಮ್ದು ಹಳ್ಳಿ ಕಾರ್. ತಮ್ಮನೆಲ್ಗೆ ಫೋಟೋ ಹೊಡ್ಕೊಂಡಿದ್ಯಾ? ಹೊಡ್ಕೊಂಡಿದ್ದೀನಿ. ನಂಗೆ ತುಂಬಾ ಖುಷಿ ಆಯ್ತು ನಮ್ ಹಳ್ಳಿ ಕಾರ್ ನೋಡಿ. ದೇಸಿ ತಳಿ ವಾವ್, ಒಂಥರ ಖುಷಿ ಆಯ್ತು. ಫೀಲಿಂಗ್ ಸೋ ಹ್ಯಾಪಿ. ಇವ್ನು ನೋಡಿ, ಇವನ್ ಯಾವ ತರ ಅಂದ್ರೆ ನನ್ನ ಸೆಲ್ಫಿ ಸ್ಟಿಕ್, ನನ್ನ ಆಕ್ಷನ್ ಕ್ಯಾಮ್ರಾ ಮುರಿದ್ಬಿಡ್ತಾನೆ ಇವನು. ಎನಿವೇಸ್ ಅಂದ್ರೆ ಟೋಟಲ್ ಏನ್ ಹೇಳ್ತೀರಾ ಹರೀಶ್ ಅವರೇ? ಬರೋರ್ಗೆ ಬರ್ಬೋದು ಅನ್ನೋದು ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿದೆ. ಎಕ್ಸ್ಪ್ಲೋರ್ ಮಾಡೋದು, ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ಅಂದರೆ ನಮ್ದ ಟ್ರೆಡಿಷನ್ ಬಗ್ಗೆ ತಿಳ್ಕೊಬೇಕು, ನಮ್ಮ ದೇಶದ್ದು ಐಟಮ್ಸ್ ಏನೇನಿದೆ ಅಂತ ತಿಳ್ಕೊಬೇಕು ಅನ್ನೋರಿಗೆ ದಿಸ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ಪ್ಲೇಸ್. ಆ್ಯಂಡ್ ನಾನು ಇಲ್ಲಿ ತುಂಬ ಅಂತ ಹೇಳ್ಕೊಳ್ಳೋ ಅಷ್ಟು ಇದನ್ನ ನೋಡಲಿಲ್ಲ. ಅಂದರೆ ಸ್ವದೇಶನ ಒಂದೊಂದೇ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಇರುತ್ತೆ, ಲೈಕ್ ನೇಗಿಲು ಆ ಥರ ಎಲ್ಲ ಇಡ್ಬೋದಿತ್ತಲ್ವಾ ಹರೀಶ್ ಅವರೇ? ಬಟ್ ಆ ಥರ ಎಲ್ಲ ಏನೂ ಅವ್ರು ಇಟ್ಟಿರಲಿಲ್ಲ ಅಲ್ಲಿ. ಅದೊಂದು ಕಾನ್ಸೆಪ್ಟ್ನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ತುಂಬ ಜನ ಸಿಟಿ ಮಕ್ಳಿಗೆ ನಮ್ಮಂಥವ್ರಿಗೆ ನೇಗಿಲು ಅಂದರೆ ಏನು ಅಂತ ಗೊತ್ತಿಲ್ಲ, ಗುದ್ಲಿ ಅಂದರೆ ಏನು ಅಂತ ಗೊತ್ತಿಲ್ಲ. ಗುದ್ಲಿ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತು ಅಂತ ನನಗೆ ಅನಿಸ್ತಿತ್ತು. ಅಂದರೆ ರೈತರು ಯೂಸ್ ಮಾಡೋದು ಅದು ಎಲ್ಲ ಸ್ವದೇಶಿ ಅಲ್ವಾ? ಸೊ ಅದಕ್ಕೋಸ್ಕರ ಅದೊಂದು ಯೂಸ್ ಮಾಡ್ಬೋದಿತ್ತು. ಅದು ಬಿಟ್ಟು ನಮ್ಮ ಹಸುಗಳ ತಳಿ ಎಲ್ಲ ಇತ್ತು, ಅದು ಎಲ್ಲ ಚೆನ್ನಾಗಿತ್ತು. ಪಾಟ್ ಮೇಕಿಂಗ್ ಎಲ್ಲ ಅದೊಂದು ಆಕ್ಟಿವಿಟಿ ಇಟ್ಟಿದ್ರು. ಸೊ ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಸೊ ಒಂದ್ಸತಿ ಯಾರಾದರೂ ತುಮಕೂರು ಹತ್ರ ಇದ್ರೆ ಯು ಗೈಸ್ ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಅಷ್ಟೇ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ bye. And if you have still not subscribed to my channel, please do subscribe. Arisha, bye-bye.